ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಆತ ಸ್ಯಾಂಡಲ್ವುಡ್ನ ಮ್ಯೂಸಿಕ್ ಡೈರೆಕ್ಟರ್. ಕೆಲವೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದ. ಆದರೆ ಆ ಆಸಾಮಿ ತನ್ನ ಸಂಸಾರಕ್ಕೆ ಮಾತ್ರ ಕಿರಾತಕನಾಗಿದ್ದ. ಸ್ವತಃ ಕೈ ಹಿಡಿದ ಧರ್ಮಪತ್ನಿಯನ್ನು ತಲೆ ಹಿಡಿಯುವುದಕ್ಕೆ ಮುಂದಾದ ವಿಕೃತ ಕಾಮಿ. ಹೀಗೆ ಸ್ಟೇಜ್ ಮೇಲೆ ದೊಡ್ಡ ಸಿಂಗರ್ ತರ ಹಾಡ್ತಾ ಫೋಸ್ ಕೊಡ್ತಾ ಇರೋ ಈತನ ಹೆಸರು ಕೃಷ್ಣ ವಿ ಕುಲಕರ್ಣಿ. ಮೂಲತಃ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಪಟ್ಟಣದವರಾದ ಈತ ವಕೀಲಿ ವೃತ್ತಿಯನ್ನ ಬಿಟ್ಟು ಬಣ್ಣದ ಲೋಕದತ್ತ ಹೆಜ್ಜೆ ಹಾಕಿದ್ದ. ಇದೀಗ ತನ್ನ ವಯಸ್ಸನ್ನು ಮೀರಿ ಪಾಪದ ಕೆಲಸಕ್ಕೆ ಕೈ ಹಾಕಿದ್ದಾನೆ. ಸ್ಯಾಂಡಲ್ವುಡ್ನಲ್ಲಿ ಕಳೆದ ವರ್ಷ ಬಿಡುಗಡೆಯಾದ ಜೈ ಹಿಂದ್ ಚಿತ್ರಕ್ಕೆ ಈತನೇ ಮ್ಯೂಸಿಕ್ ಡೈರೆಕ್ಟರ್. ವಿಘ್ನೇಶ್ವರ, ಗೌಡ ವರ್ಸಸ್ ರೆಡ್ಡಿ ಚಿತ್ರಗಳಲ್ಲಿ ನಟಿಸಿದ್ದಾನಂತೆ. ಆದರೆ ಕೃಷ್ಣ ವಿ ಕುಲಕರ್ಣಿ ಇದೀಗ ತನ್ನ ಸಂಸಾರಕ್ಕೆ ಅಕ್ಷರಶಃ ವಿಲನ್ ಆಗಿದ್ದಾನೆ. ಕಟ್ಟಿಕೊಂಡ ಹೆಂಡತಿಯ ತಲೆ ಹಿಡಿಯುವಂತ ಕೆಲಸಕ್ಕೆ ಮುಂದಾಗಿ ಹೆಂಡತಿ ಮಕ್ಕಳನ್ನ ಬೀದಿ ಪಾಲು ಮಾಡಿದ್ದಾನೆ. ಲಾಸ್ಟ್ ಇಯರ್ ಏನಾಯ್ತು, ನಾನೆಲ್ಲ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ. ನನಗೆ ಅರ್ಥ ಆಗಲಿಲ್ಲ. ಕೋಆಪ್ರೇಟ್ ಅಂದ್ರೆ ದುಡ್ಡು ತಂದ್ಕೊಟ್ನಪ್ಪ, ಬಂಗಾರ ತಂದ್ಕೊಟ್ಟು, ಇನ್ನ ಏನು ಕೊಡೋದು ಉಳಿದೋದು ನನ್ನ ಹತ್ರ ಅಂದ್ರೆ, ಇಲ್ಲ ಅವ್ರು ಸ್ವಲ್ಪ ಊಟಕ್ಕೆ ಬರ್ತಾರಲ್ಲ ಅದು ಇದು ಅಡುಗೆ ಮಾಡಬೇಕು, ಸ್ವಲ್ಪ ಅವ್ರ ಜೊತೆಗೆ ನೀ ಕ್ಲೋಸ್ ಆಗಿ ಮೂವ್ ಆಗಿಬಿಟ್ರೆ, ಅವ್ರ ಜೊತೆಗೆ ಚೆನ್ನಾಗಿ ಸುಖ ಕೊಟ್ಬಿಟ್ರೆ ನಂಗೆ ಒಳ್ಳೆ ಅವಕಾಶ ಸಿಗುತ್ತೆ. ಇದು ಯಾರ ಹತ್ರ ಹೇಳೋಕೆ ಹೋಗ್ಬಾರ್ದು, ಅಷ್ಟೇ ಇರಬೇಕು. ನಾವು ಮುಂದೆ ಹೋಗ್ಬೇಕಂದಾಗ ಇದೆಲ್ಲ ಮಾಡ್ತಾ ಇರಬೇಕು ಅಂದಾಗ ಇದಕ್ಕೆ ನಾವು ಸುತಾರಾಮ್ ಒಪ್ಪಲಿಲ್ಲ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಗಳಾಗಿ ನೀವು ಹೊಲಸ್ತನಕ್ಕೆ ನಂಗೆ ಕರ್ಕೊಂಬಂದ್ಯಾ ಬೆಂಗಳೂರಿಗೆ ಅಂತ ಜಗಳ ಮಾಡ್ತಿದ್ದೆ, ಬಾಗ್ಲಾಗ್ತಿದ್ದೆ, ಓಡಿ ಹೋಗ್ತಿದ್ದೆ. ಸರಿತಾ ಹಾಗೂ ಕೃಷ್ಣ ವಿ ಕುಲಕರ್ಣಿ ಮದುವೆಯಾಗಿ 18 ವರ್ಷವಾಗಿದೆ. ಬೆಂಗಳೂರಿನಲ್ಲಿ ನೆಲೆಸಿದ ನಂತರ ಸ್ಯಾಂಡಲ್ವುಡ್ನಲ್ಲಿ ಹೆಸರು ಮಾಡಬೇಕೆಂದು ತವಕಿಸುತ್ತಿದ್ದ. ಅದಕ್ಕಾಗಿ ಕೆಲವೊಂದು ತ್ಯಾಗಗಳನ್ನು ಮಾಡಲು ಹೆಂಡತಿಯನ್ನು ಪ್ರೇರೇಪಿಸಿದ. ಕೆಲವು ಅತಿಥಿಗಳು ನಮ್ಮ ಮನೆಗೆ ಬರ್ತಾರೆ, ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಹಾಸಿಗೆ ಹಂಚಿಕೊಳ್ಳಬೇಕೆಂದು ಕುಲಕರ್ಣಿ ಒತ್ತಾಯಿಸುತ್ತಿದ್ದ. ಒಂದು ಬಾರಿ ಇಬ್ಬರನ್ನು ಕರೆತಂದು ಕೂಡಿ ಹಾಕಿ ಬಾಗಿಲು ಹೊರಗೆ ಕಾವಲು ಕಾಯುತ್ತಿದ್ದನಂತೆ. ಇದರಿಂದ ಮಾನಸಿಕ ಕ್ಷೋಭೆಗೊಳಗಾದ ಪತ್ನಿ ಸರಿತಾ ತನ್ನ ಚಿಕ್ಕ ಮಗನೊಂದಿಗೆ ಅದೇಗೋ ತಪ್ಪಿಸಿಕೊಂಡು ಬಂದಿದ್ದಾಳೆ. ಟಾರ್ಚರ್ ಅಂದ್ರೆ ಮುಂಜಾನೆ ತಕ್ಷಣನೇ ಆದೆಗಳು, ದಿನ ಆದೇ ಜಗಳ ಮನೆಯಲ್ಲಿ ಅಂದ್ರೆ ಆದೇ ಅಂತ ದಿನ ಹಂಗೆ ಇರೋದು. ಬೇರೆ ಅಮ್ಮಗೆ ಹೊಡೆಯೋದು, ಬೈಯೋದು, ಕೆಟ್ಟ ಶಬ್ದ ಅಂದ್ರೆ ಎಂತ ಬೈತಿದ್ದ ಸರ್. ಅವನು ಫುಲ್ ಕೆಟ್ಟಾಗಿ ಬೈತಿದ್ದ. ಅದೆಲ್ಲ ಆದಮೇಲೆ ಅಮ್ಮ ಇಲ್ಲಿ ತನಕ ಸೆಸ್ಕೊಂಡಿದ್ರೆ ಅಮ್ಮ ಗ್ರೇಟ್ ಸರ್. ಇದರಲ್ಲಿ ನನಗೂ ಒಂದ್ಸತಿ ಎಷ್ಟು ಕೆಟ್ಟ ಹೊಡೆದ ಸರ್ ನಮ್ಮಪ್ಪ. ದಾವಣಗೆರೆಗೆ ಬಂದು ನೆಲೆಸಿದ ನಂತರ ಹೆಂಡತಿ ಸರಿತಾ ಹಾಗೂ ದಾವಣಗೆರೆಯ ರಿಯಾಜ್ ಅಹಮದ್ ಎಂಬಾತನಿಗೆ ಕುಲಕರ್ಣಿ ಅಕ್ರಮ ಸಂಬಂಧದ ಲೇಪ ಹಚ್ಚಿ ಮತಾಂತರದ ಪುಕಾರ್ ಹಬ್ಬಿಸಿದ್ದಾನೆ. ಅಲ್ಲದೆ ಹಿಂದೂ ಪರ ಸಂಘಟನೆಗಳನ್ನ ಚೂಬಿಟ್ಟಿದ್ದಾನೆ. ನಾವು ಕರ್ನಾಟಕ ಯುವಶಕ್ತಿಯಲ್ಲಿ ವೇದಿಕೆಯಿಂದ ಹೇಳೋ ಪ್ರಕಾರ ಅಂದರೆ, ಹಿಂದೂ ಜಾಗರಣ ವೇದಿಕೆಯವರು ಪಾಪ ಅವರಿಗೆ ನಾವು ಏನೋ ಒಂದು ತಪ್ಪು ಮಾಹಿತಿ ಹೇಳ್ತಾ ಇರೋದಕ್ಕೆ ಅವ್ರು ಅದನ್ನು ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದು ತಪ್ಪು. ಯಾವುದೇ ಕಾರಣಕ್ಕೂ ಒಂದು ಹಿಂದೂ ಮುಸ್ಲಿಂ ಜಗಳ ಆಡೋದು, ಅದು ಅಣ್ಣ ತಮ್ಮ ಅಂದ್ರೆ ಭಾವನೆಯಲ್ಲಿ ನಾವೆಲ್ಲರೂ ಇದ್ದೀವಿ ಕರ್ನಾಟಕದಲ್ಲಿ. ಅದನ್ನು ಅವನು ಏನೋ ಒಂದು ಹುಳಿ ಹಿಂಡಿ ಇವ್ರಿಗೆ ಏನೋ ಒಂದು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಅದು ತುಂಬ ಅನ್ಯಾಯ ಸರ್. ಅದು ಚಿತ್ರಹಿಂಸೆ ನೀಡುತ್ತಿರುವ ಪತಿ ಕುಲಕರ್ಣಿ ವಿರುದ್ಧ ಸರಿತಾ ದಾವಣಗೆರೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದಾಳೆ. ಒಟ್ಟಾರೆ ತಲೆ ಹಿಡುಕ ಗಂಡನಿಂದ ಮುಕ್ತಿ ಸಿಕ್ಕಿ ನೆಮ್ಮದಿಯ ಬದುಕು ಸಿಕ್ಕಿದರೆ ಸಾಕು ಎನ್ನುತ್ತಿದ್ದಾಳೆ ನೊಂದ ಮಹಿಳೆ ಸರಿತಾ. ದಾವಣಗೆರೆಯಿಂದ ಕ್ಯಾಮರಾಮನ್ ಕಿರಣ್ ಜೊತೆ ವರದರಾಜ್, ಸುವರ್ಣ ನ್ಯೂಸ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಖುದ್ದು ನಮ್ಮ ಜೊತೆ ಮಾತನಾಡೋದಕ್ಕೆ ಸರಿತಾ ಕುಲಕರ್ಣಿ ಅವರು ದಾವಣಗೆರೆ ಸ್ಟುಡಿಯೋಯಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸರಿತಾ ಕುಲಕರ್ಣಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಣ್ಣ. ನಮಸ್ತೆ. ಏನಾಯ್ತು ಸರಿತಾ ಕುಲಕರ್ಣಿ ಅವರು? ಆಕ್ಚುಯಲ್ ಆಗಿ ಶಾರ್ಟ್ ಆಗಿ ಹೇಳೋಂಗಿದ್ರೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಇಲ್ಲಣ್ಣ, ಅದು ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಗಳಾಗಿದ್ದೆ. ಎಷ್ಟು ಒಳ್ಳೆ ರೀತಿಯಿಂದ ಚೆನ್ನಾಗಿ ನಮ್ಮ ತಂದೆ ತಾಯಿ ಬೆಳೆಸ್ಬಿಟ್ಟು ಇವನು ವಕೀಲ ಇದ್ದಾನೆ, ಚೆನ್ನಾಗಿದ್ದಾನೆ ಅಂತ ಮದುವೆ ಮಾಡಿಕೊಟ್ರು. ಆದ್ರೆ ಯಾವತ್ತು ಮದುವೆ ಆಯ್ತು ಅದೇ ಕ್ಷಣದಿಂದನೇ ಅತ್ತೆ, ಮಾವ, ನಾದ್ನಿ, ಗಂಡ ಸೇರಿ ಕಿರುಕುಳ ಶುರು ಮಾಡಿದ್ರು. ನಾನು ಹೋಗ್ಲಿ ಬಿಡು, ನಮ್ಮ ತಂದೆ ತಾಯಿ ಏನ್ ಹೇಳ್ತಿದ್ರು, ಮದ್ವೆ ಆದಲ್ಲಿ ವಸ್ತ್ರಲ್ಲಿ ಇದ್ದೇ ಇರತ್ತಮ್ಮ, ಹೊಂದ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಸರಿತಾ ಅವರೇ, ಒಂದು ನಿಮಿಷ ನಿಮ್ಮ ಜೊತೆ ಮತ್ತೆ ಮಾತನ್ನ ಆಡ್ತೀನಿ. ಇನ್ನು ತೊಂದರೆ ಕೊಡ್ತಾ ಇದ್ದಂತ ಕೃಷ್ಣ ವಿ ಕುಲಕರ್ಣಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಕೃಷ್ಣ ಅವರೇ, ಈಗ ನಿಮ್ಮ ಪತ್ನಿ ನೇರವಾಗಿ ನಿಮ್ಮ ಜೊತೆ ನಿಮ್ಮ ವಿರುದ್ಧ ಆರೋಪನ ಮಾಡ್ತಿದ್ದಾರೆ. ನೀವು ಅವ್ರಿಗೆ ತೊಂದರೆ ಕೊಡ್ತಾ ಇದ್ರಿ, ಬೇರೆಯವ್ರ ಜೊತೆ ಹಾಸಿಗೆ ಹಂಚ್ಕೊಳ್ಳೋಕ್ಕೆ ಪ್ರೇರೇಪಿಸ್ತಾ ಇದ್ರಿ ಅಂತ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ನಾನೇನು ಹೇಳ್ತೀನಿ ಅಂದ್ರೆ, ಅವಳು ಹೇಳ್ತಾ ಇರೋದು ಎಲ್ಲ ಸುಳ್ಳು ಸ್ವಾಮಿ.
ಮಾತಾಡಿ, ನಿಮ್ಮ ಪತ್ನಿಯವರು ಇದ್ದಾರೆ, ಮಾತಾಡಿ ಅವ್ರ ಜೊತೆ ಮಾತಾಡಿ. ಅವಳು ಹೇಳ್ತಾ ಸರಿತಾ ಇರೋದು ಅವ್ರೆ. 100ಕ್ಕೆ 100 ಸುಳ್ಳು. ಹ್ಮ್ ಒಂದನೇದಾಗಿ ಅವಳು ಬೇಸಿಕಲಿ ತನ್ನ ಹೊಲಸ ಕೃತ್ಯನ ಮುಚ್ಕೊಳ್ಳೋಕೆ ಮಹಿಳೆ ಅನ್ನುವ ನೆಪದಲ್ಲಿ ಮೊಸಳೆ ಕಣ್ಣೀರು ಸುರಿಸ್ಕೊಂಡು ಮಹಿಳೆ ಈ ಕಣ್ಣು ನೀರು ಹಾಕಿದ್ರಿ ಎಂದು ನಂಬುತ್ತಾರೆ ಅನ್ನೋ ಒಂದು ಕಿರಾತಕಿ ಅವಳು. ಎರಡನೇದ್ದು, ನಾನು ಮೈನರ್ ಹುಡುಗನ ದುಡ್ಡನ್ನ ಇಟ್ಟಿದ್ರೆ ಅದನ್ನ ದೋಚಿಕೊಂಡು ಹೋದ್ದು ಮೈನರ್ನ ಬೀದಿಗೆ ಬಿಟ್ಲು ನನ್ನ ಮಗನ ಪವನನ್ನ. ಮೂರನೇದ್ದು, ಯಾರು ಇಲ್ಲದ ಸ್ಥಳದಲ್ಲಿ ಹೋಗಿ ಇದ್ದಾಳೆ ದಾವಣಗೆರೆಯಲ್ಲಿ. ನಾವು ಬೆಂಗಳೂರಲ್ಲಿ ಇದ್ದಾಗ ಮೊಬೈಲ್ನ ಯಾವಾಗಲೂ ಮುಚ್ಚಿಟ್ಕೊಳ್ಳೋದು, ಹೊಲಸು ಮೆಸೇಜ್ಗಳು ಇವಳಿಗೆ ಬರ್ತಿದ್ವು. ಅದನ್ನ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕರ್ಕೊಂಡು ಹೋಗಿ ಹೀಗೆ ಮಾಡಬೇಡಮ್ಮ, ನಾನು ಒಂದು ಹೊಸ ಪ್ರಯೋಗಕ್ಕೆ ಬಂದಿದ್ದೀನಿ, ಸಹಕಾರ ನೀಡು ಅಂದ್ರೆ ಒಬ್ಬ ರಿಯಾಜ್ ಅಹ್ಮದ್ ಅನ್ನೋ ವ್ಯಕ್ತಿ ದಾವಣಗೆರೆ ಅವನ ಕಡೆಯಿಂದ ಸೀರೆಗಳನ್ನು ಉಡುಗೊರೆಯಾಗಿ ತಗೊಳ್ಳೋದು, ಅವನು ಇವಳು ಮೊಬೈಲಿಗೆ ಕರೆನ್ಸಿ ಹಾಕ್ಸೋದು ಮಾಡ್ತಾರೆ. ಅವಳು ಮಾಡಿದ ಕೇಸು ಆನರೇಬಲ್ ಸೆಷನ್ ಕೋರ್ಟ್ ಕ್ರಿಮಿನಲ್ ಅಪೀಲ್ ನಂಬರ್ 87/2013 ಅವಳು ಮಾಡಿದ ಪ್ರಕರಣ ಕೊಟ್ಟಿದೆ ಅಂತ ತಡೆಯಾಜ್ಞೆ ನೀಡಿದೆ, ಟಿಲ್ ಫರ್ದರ್ ಆರ್ಡರ್ಸ್. ಈ ಹೆಣ್ಣಲ್ಲಿ ಯಾವಾಗಲೂ ಹೇಳ್ತಿದ್ದಕ್ಕೆ ನಿನ್ನೊಬ್ಬರು ತೆಗಿತೀನಿ, ನನ್ನನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳೋರಿದ್ದಾರೆ ಅಂತ ಹೇಳ್ತಿದ್ದೆ. ಆಮೇಲೆ ಇದೇನು ಆರೋಪ ಮಾಡಿದಾಳೆ ಮ್ಯೂಸಿಕ್ ಡೈರೆಕ್ಟರ್ ಮನೆಗೆ ಬರ್ತಿದ್ರಿ ಅಂತ, ಅದನ್ನ ಸಬ್ಸ್ಟ್ಯಾನ್ಶಿಯೇಟ್ ಮಾಡೋದು ಹೇಳಿ ಸರ್. ದೇವ್ರ ಮುಂದೆ ನಿಂತ್ಕೊಂಡು ಸಬ್ಸ್ಟ್ಯಾನ್ಶಿಯೇಟ್ ಮಾಡ್ಕೊಳ್ಳೋದು ಹೇಳಿ. ನನ್ನ ಎಫರ್ಟ್ ದಿಂದ ನಾನು ಮೇಲ್ ಬಂದದ್ದು, ಅದು ಅವಳಿಗೂ ಈ ರಿಯಾಜ್ ಅಹ್ಮದ್ನಿಗೂ ಸಹನ್ ಇರ್ಲಿಲ್ಲ. ನನ್ನ ಹೇಗಾದ್ರೂ ಮಾಡಿ ಸ್ಯಾಂಡಲ್ವುಡ್ ಕಿತ್ತಬೇಕು ಅಂತ ಈ ತರ ಮಾಡಿದ್ರು. ಮಗನ ದುಡ್ಡನ್ನ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನಿಂದ ಕಳುವು ಮಾಡಿ ಇವಾಗಲೇ ಅವಳ ಮೇಲೆ FIR ಲಾಜ್ ಆಗಿದೆ. ಆ ಹುಡುಗನ್ನ ಬಳಸ್ತಿದ್ದಾಳೆ. ಆ ಹುಡುಗ ದಿವಸಕ್ಕೂ ಅವನನ್ನ ಮಸೀದಿಗಳಿಗೆ ಕರ್ಕೊಂಡು ಹೋಗ್ತಾಳೆ. ಇದೇನು ಸೌಹಾರ್ದಯುತ ಭಾವನೆ ಇದೆ, ನಾನು ಮತೀಯ ಗಲಭೆ ಮಾಡ್ತಾ ಇದ್ದೀನಿ ಅನ್ನೋದು ವಿಶ್ವ ಜಾಗರಣ ವೇದಿಕೆದವರು ಇದನ್ನ ತನಿಖೆ ಮಾಡಿನೇ ಕೈಗೆತ್ತಿಕೊಂಡಿರೋದು. ಕೃಷ್ಣ ಕುಲಕರ್ಣಿ ಅವರೇ, ಒಂದು ನಿಮಿಷ, ನಿಮ್ಮ ಪತ್ನಿ ಇದ್ದಾರೆ, ಮಾತಾಡಿ ನೇರವಾಗಿ ಅವ್ರ ಜೊತೆ ಮಾತಾಡಿ. ಸರಿತಾ ಅವರೇ, ಕೃಷ್ಣ ಅವರು ಇಷ್ಟೆಲ್ಲ ಆರೋಪ ನಿಮ್ಮ ಮೇಲೆ ಹೇಳ್ತಾ ಇದಾರೆ, ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಅದೇ ಅಣ್ಣ ಇವಾಗ ಏನಾಗಿದೆ ಅಂದ್ರೆ, ನಾನು ಒಬ್ನ ಲಾಯರ್ ಇದ್ದೀನಿ, ನಿನಗೆ ಹಿಂದ್ಗಡೆ ಯಾರು ಸಪೋರ್ಟ್ ಇಲ್ಲ, ನಿನಗೆ ಯಾರು ನಿಂತ್ಕೊಂಡು ನ್ಯಾಯ ಕೊಡಿಸ್ತಾರೆ ಅಂತ ಇಲ್ಲದೆಲ್ಲ ಕತೆ ಕಟ್ಕೊಂಡು ಈಗ ಮೀಡಿಯಾದ ಹತ್ರ ಬಂದಾಗ ತಂದು ವಾದವನ್ನ ಮುಚ್ಚಿಕೊಳ್ಳಕ್ಕೆ ಯಾವ ರೀತಿ ನಾಟಕ ಆಡ್ತಾ ಇದ್ರೆ ಅಂತ ಇಲ್ಲಿಗೆ ಕಾಣ್ತಾ ಇದೆ ಅಣ್ಣ. ಅವ್ನು ಅಷ್ಟು ಬೆಂಗಳೂರಲ್ಲಿ ನನಗೆ ಅದು ಮಾಡಿದ್ರೆ ಬೆಂಗಳೂರು ರಾಘವೇಂದ್ರ ಸ್ವಾಮಿ ಬೇಕಾದ ದೇವ್ರ ಹತ್ರ ಕರ್ಕೊಂಡು ಹೋಗ್ರಿ, ಬರೀ ನಿಮ್ ನಾಟಕ ನೋಡಿ ಬೇಜಾರಾಗಿ ನಾನು ಇಲ್ಲಿ ಬಂದಿರೋದು. ಅಷ್ಟು ನೀನು ಫಿಲ್ಮ್ ಇಂಡಸ್ಟ್ರಿ ಹೋದಾಗೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ಮೇಲೆ ನೀನ್ ಯಾಕೆ ಬೆಂಗಳೂರಿಂದ ಬಂದು ಮುದೋಕ್ ಹೋದೆ? ಅಷ್ಟು ನಿಯತ್ತಿನ ಮನುಷ್ಯ ಇದ್ರೆ ನಿಂತ್ಕೊಂಡು ಫಿಲ್ಮ್ ಮಾಡ್ಬೇಕಿತ್ತು, ಫಿಲ್ಮ್ ಇಂಡಸ್ಟ್ರಿಗೆ ಜಾಯ್ನ್ ಆಗ್ಬೇಕಿತ್ತು, ಇನ್ನೊಂದೆರಡು ಫಿಲ್ಮ್ ಮಾಡ್ಬೇಕಿತ್ತು. ನಿಮ್ಗೆಲ್ಲ ಹೊಲಸ್ತನ ಮುಚ್ಕೊಳ್ಳಕ್ಕೆ ಏನೆಲ್ಲ ಮಾಡಿದ್ರೆ ನಂಬ್ತಾರ? ಇಲ್ಲಿ ಸಾಕ್ಷಿ ಸಮೇತವಾಗಿ ಎಲ್ರು ಇದ್ದಾರೆ ಇಲ್ಲಿ. ನೀನು ಕೋರ್ಟ್ನೊಳಗೆ ಜೂನ್ 20ನೇ ತಾರೀಕಿಗೆ ಆರ್ಡರ್ ಬರ್ತಾ ಇದೆ, ಆರ್ಡರ್ಗೆ ಹಂಚ್ಕೊಂಡು ಬಿಟ್ಟು ಅಲ್ಲೆಲ್ಲ ಕೋರ್ಟ್ಗೆ ಹಾಕಿದವಳು ನಾನು. ನನ್ನ ಕಡೆ ಮೋಸ ಇತ್ತು ಅಂದ್ರೆ ಕೋರ್ಟ್ ಮೆಟ್ ಹಾಕ್ತಿದ್ನ? ನೀನು ಒಬ್ಬ ಲಾಯರ್ ಆಗಿ ಎಲ್ಲ ಮಾಡೋದು ಮಾಡ್ಬಿಟ್ಟು ಜೂನ್ 20ನೇ ತಾರೀಕು ಆರ್ಡರ್ ಬರ್ತಾ ಇದೆ, ಆರ್ಡರ್ಗೆ ಹಂಚ್ಕೊಂಡ್ಬಿಟ್ಟು ಹಿಂದೂ ವೇದಿಕಾ ಜಾಗನ ತಗೊಂಡ್ಬಿಟ್ಟು ಜಗಳ ಮಾಡ್ತಿದ್ಯಲ್ಲ, ಮತಾಂತರ ಆಗ್ತಾ ಇದ್ದಾವೆ, ಹೆಂಡತಿ ಮಗನ್ ಕಿಡ್ನಾಪ್ ಮಾಡಿದ ಅಂತ ಹೇಳ್ತಿದಲ್ಲ. ಒಬ್ಬ ಲಾಯರ್ ಆಗಿ ಮಾಡೋ ಧರ್ಮನ ಇದು? ತಾಯಿ ಯಾರಾದ್ರೂ ಮಗನ್ ಕಿಡ್ನಾಪ್ ಮಾಡ್ತಾಳ? ಒಬ್ಬ ಹೆಂಡತಿಯಾಗಿ ಮಾಡೋ ಧರ್ಮ ಇಷ್ಟೆಲ್ಲ ನಾವು ಮೀಡಿಯಾದ ಹತ್ರ ಬರ್ತಾ ಇರ್ಲಿಲ್ಲ. ಎಲ್ಲ ನ್ಯಾಯ ಸತ್ಯ ಇದೆ ಅಂದದಕ್ಕೆ ಮಾತ್ರ ಮೀಡಿಯಾದ ಹತ್ರ ಬಂದಿದ್ದೀನಿ, ಕೋರ್ಟ್ ಮೆಟ್ಲು ಹತ್ಕೊಂಡಿದ್ದೀನಿ. ನೀನ್ ಅವತ್ತು ಅಷ್ಟಿತ್ತು ಅಂದ್ರೆ ಅವತ್ತು ಮನೆಯಿಂದ ಹೊರಗೆ ಹಾಕಿದಲ್ಲ, ಅವತ್ತಿನ ದಿನನೇ ಕಂಪ್ಲೇಂಟ್ ಕೊಡ್ಬೇಕಿತ್ತು ನೀನು. ಅದು ಬಿಟ್ಟು 18 ತಿಂಗಳಾಗಿ ಕೋರ್ಟ್ ಇಂದ ಹೊರಗಡೆ ಬರ್ಬೇಕಾದ್ರೆ ಹಾಕ್ತಾ ಇದೆಯಲ್ಲ. ನಿನ್ ಡ್ರಾಮಾ ಎಷ್ಟು, ನಿನ್ ಸತ್ಯ ಎಷ್ಟು ಸುಳ್ಳು ಅಂತ ಇಲ್ಲೇ ಜನರಿಗೆ ಕಾಣ್ತಾ ಇದೆ. ಒಬ್ಬ ಲಾಯರ್ ಆಗ್ಬಿಟ್ಟು ಏನ್ ಮಾಡ್ತೀವಿ ಮಾಡ್ಕೋ, ನೀನು ಕೊಲೆ ಮಾಡಿ ಗೋಡೆಗೆ ಹಾಕ್ತೀನಿ ಅಂದಿಯಲ್ಲ. ಒಂದ್ ನಿಮಿಷ ಸರಿತಾ ಅವರೇ, ಕೃಷ್ಣ ಅವರೇ ಒಂದ್ ನಿಮಿಷ, ಸರಿತಾ ಅವರೇ ಒಂದ್ ನಿಮಿಷ. ಕೃಷ್ಣ ಸರಿತಾ ನಿಮಗೆ ಮದುವೆ ಆಗಿದ್ದು ಯಾವಾಗ? 31/1996 ಜನವರಿ 30. ಓಕೆ, ಈಗ 96ರಿಂದ ನೀವಿಬ್ರು ಒಟ್ಟಿಗೆ ಇದ್ದೀರಿ. ಈ ರಿಯಾಜ್ ಅಹಮದ್ ಯಾರು ಮಧ್ಯದಲ್ಲಿ? ಈ ರಿಯಾಜ್ ಅಹಮದ್ ನಾ ಹೇಳ್ತೇನೆ ಕೇಳ್ರಿ ಅಣ್ಣ, ಹೇಳಿ. ರಿಯಾಜ್ ಅಹಮದ್ ಅಂತ ನೀರ ಮಾತಾಡೋ ನಾರ ಮಾತಾಡ್ತಾನ. ಖಂಡಿತ ನಿಮ್ ಜೊತೆ ಖಂಡಿತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾತನ್ನ ಮುಂದುವರ್ಸೋಣ. ನಮ್ಮ ಜೊತೆ ಸರಿತಾ ಅವರು ದಾವಣಗೆರೆ ಸ್ಟುಡಿಯೋದಿಂದ ಜಾಯ್ನ್ ಆಗಿದ್ದಾರೆ. ಇನ್ನು ಕೃಷ್ಣ ವಿ ಕುಲಕರ್ಣಿ ಅವರು ಕೂಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಖಂಡಿತ ಇದ್ರ ಬಗ್ಗೆ ಮಾತನ್ನ ಮುಂದುವರಿಸ್ತೀನಿ, ನೀವಿಬ್ರು ಹಾಗೆ ಲೈನಲ್ಲಿರಿ.
ಖಂಡಿತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನ್ನ ಮುಂದುವರಿಸೋಣ. ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ನ ಬಳಿಕ.